ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ತಡರಾತ್ರಿ ಒಂದು ನ್ಯೂಸ್ ಅಪ್ಡೇಟ್ ವಿಶ್ಲೇಷಣೆ ಬಹಳ ಮುಖ್ಯವಾದದ್ದು. ನೀವು ಇದನ್ನ ರಾತ್ರಿ ನೋಡಿಯೇ ಮಲಗಬೇಕು ಅಂತ ಸುದ್ದಿ ಇದು. ಏನು ಅಂತಂದ್ರೆ, ನಾವು ಬಹಳ ದಿನಗಳಿಂದ 2019ರಿಂದ ಕೂಡ ನಾವು ಹೇಳ್ಕೊಂಡ್ ಬರ್ತಾ ಇದೀವಿ, ಭಾರತದ ಚುನಾವಣಾ ಆಯೋಗ ಫುಲ್ ಕಾಂಪ್ರಮೈಸ್ ಆಗಿದೆ. ಭಾರತದ ಚುನಾವಣಾ ಆಯೋಗ ಮೋದಿಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ. ಭಾರತದ ಚುನಾವಣಾ ಆಯೋಗ ಎಲ್ಲಿವರೆಗೂ ಮೋದಿಯ ಪರವಾಗಿ ಕೆಲಸ ಮಾಡುತ್ತೋ ಅಲ್ಲಿವರೆಗೂ ಭಾರತದಲ್ಲಿ ಇನ್ಯಾವುದೇ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಿರಂಗ ಸತ್ಯ. ಸೂರ್ಯ ಚಂದ್ರ ಇರೋವರೆಗೂ ಸತ್ಯ. ಹಾಗೆ ಸೂರ್ಯ ಚಂದ್ರನಷ್ಟೇ ಅದು ಬಹಳ ಬಹಿರಂಗ ಸತ್ಯ. ಇಲ್ಲಿ ನಾವು ಗಮನಿಸಬೇಕಾಗದೇನಂತಂದ್ರೆ, ಯಾಕೆ ನಿಮ್ಗೆ ಈ ಸುದ್ದಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಾನ್ ಮಾತ್ರ ಹೇಳ್ತಾ ಇದ್ದೆ. ಇವತ್ತು ಅಮೆರಿಕದ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಾರ್ಡ್ ಇವರು ಒಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ತುಳಸಿ ಗಬಾರ್ಡ್ ಅವರ ಕಳವಳ ಮಾತ್ರ ಅಲ್ಲ. ಈಗಾಗಲೇ ಭಾರತದಲ್ಲಿ ಚುನಾವಣೆ ನಡೆಯೋದಕ್ಕೆ ಮುಂಚೆನೆ ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ, ಡೊನಾಲ್ಡ್ ಟ್ರಂಪ್ ಅವರ ಪ್ರೀತಿಯ ಗೆಳೆಯ ಎಲಾನ್ ಮಸ್ಕ್ ಟೆಸ್ಲಾ ಕಂಪನಿಯ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಹೇಳಿದ್ರು, ಇವಿಎಂಗಳು ಸುರಕ್ಷಿತ ಅಲ್ಲ, ಹ್ಯಾಕ್ ಆಗುತ್ತೆ. ನಾನು ಟೆಕ್ ಜಯಂಟ್, ನಾನು ಟೆಕ್ ದೈತ್ಯ, ನಾನು ಹೇಳ್ತಾ ಇದ್ದೀನಿ ಇವಿಎಂಗಳು ಹ್ಯಾಕ್ ಆಗ್ತವೆ ಅಂತ ಹೇಳಿದ್ರು. ಸೊ ಈ ಇವಿಎಂಗಳು ಹ್ಯಾಕ್ ಆಗ್ತವೆ ಅಂತ ಹೇಳಿದಾಗ ಇಡೀ ಭಾರತ ಎಲಾನ್ ಮಸ್ಕ್ ವಿರುದ್ಧ ತಿರುಗಿ ಬಿದ್ದಿತ್ತು. ಆಗ ಸಚಿವರಾಗಿದ್ದಂತ ಚಂದ್ರಶೇಖರ್ ಮತ್ತೆ ಅಮಿತ್ ಮಾಳವಿಯ, ಸಚಿವ ಅಲ್ಲವರು ಅಮಿತ್ ಮಾಳವಿಯ, ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ. ಸೊ ಇವರೆಲ್ಲ ಎಲಾನ್ ಮಸ್ಕ್ ಅವರನ್ನ ಅತ್ಯಂತ ದಾರುಣವಾಗಿ ದಾಳಿ ಮಾಡಿದ್ರು. ಎಲಾನ್ ಮಸ್ಕ್ ಮೇಲೆ ನಾವು ಬಹಳ ಸುರಕ್ಷಿತ, ನಮ್ದು ಇಂಟರ್ನೆಟ್ ಇಲ್ಲ, ಇಂಟರ್ನೆಟ್ಗೂ ನಮಗೂ ಕನೆಕ್ಷನ್ ಇಲ್ಲ, ನಮ್ದು ಎಲ್ಲವೂ ಪ್ರೋಗ್ರಾಮ್ ಚಿಪ್ ಇರುತ್ತೆ ಅಂತೇಳಿ. ಪ್ರೋಗ್ರಾಮ್ಡ್ ನೋಡಿ, ಎಂತ ವರ್ಡ್ ಬಳಸ್ತಾ ಇದೀರಾ ನೀವೆಲ್ಲ, ಪ್ರೋಗ್ರಾಮ್. ಸೊ ಬಹಳ ಸ್ಪಷ್ಟವಾಗಿ ಈ ಪದ ನೆನ್ಪಿಟ್ಟಿರ್ಬೇಕು ವೀಕ್ಷಕರೇ. ಪ್ರೋಗ್ರಾಮ್ ಅಂದ್ರೆ ನೀವು ಹೆಂಗ್ ಪ್ರೋಗ್ರಾಮ್ ಮಾಡಿದೀರಾ ಇವಿಎಂ ನ ಅನ್ನೋದ್ರ ಮೇಲೆ ನಿಮಗೆ ಚುನಾವಣೆ ಫಲಿತಾಂಶ ಬರುತ್ತೆ. ಬಹಳ ಸ್ಪಷ್ಟವಾಗಿದೆ ಇವತ್ತು ನೋಡಿ ಉತ್ತರ. ಹೇಗೆ ಚುನಾವಣೆ ಫಲಿತಾಂಶ ಬರುತ್ತೆ, ಹೇಗೆ ಇವಿಎಂಗಳನ್ನ ಪ್ರೋಗ್ರಾಮ್ ಮಾಡಲಾಗಿದೆ, ಹಾಗೆ ನಿಮಗೆ ಫಲಿತಾಂಶ ಬರುತ್ತೆ. ಅಂದ್ರೆ ಪ್ರತಿ ಇವಿಎಂ ಅಲ್ಲಿ, ಪ್ರತಿ ಬೂತ್ ಅಲ್ಲಿ ಬಿಜೆಪಿಗೆ ಮೊದಲನೇ ಓಟು ಅಥವಾ ಎರಡನೇ ಓಟು ಅಥವಾ ಮೂರನೇ ಓಟು ಬಿಜೆಪಿಗೆ ಬರಬೇಕು. ಇದು ಪ್ರೋಗ್ರಾಮಿಂಗ್. ಈ ಪ್ರೋಗ್ರಾಮಿಂಗ್ಗೆ ಯಾವುದೇ ಹ್ಯಾಕ್ ಮಾಡೋದಕ್ಕೆ ಯಾವುದೇ ಸಾಫ್ಟ್ವೇರ್ ಬೇಕಾಗಿಂಥದ್ದು, ಇಂಟರ್ನೆಟ್ ಬೇಕಾಗಿಲ್ಲ, ವೈಫೈ ಕನೆಕ್ಷನ್ ಬೇಕಾಗಿಲ್ಲ. ಪ್ರೋಗ್ರಾಮಿಂಗ್. ಈ ಪ್ರೋಗ್ರಾಮಿಂಗ್ ಇನ್ನ ಚೆಕ್ ಮಾಡಬೇಕಾದವರು ಯಾರು? ದೈತ್ಯರು, ಟೆಕ್ ದೈತ್ಯರು ಇದಕ್ಕೆ ಬೇಕು. ಮತ್ತೆ ಇದನ್ನ ಚೆಕ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಇದನ್ನ ಸವಾಲ್ ಹಾಕಿದ್ದಾರೆ. ಆದ್ರೆ ಚುನಾವಣಾ ಆಯೋಗ ಈ ಸವಾಲನ್ನ ಒಪ್ಕೊಳ್ಳೇ ಇಲ್ಲ. ಈಗ ಅದೇ ಚುನಾವಣಾ ಆಯೋಗಕ್ಕೆ ತುಳಸಿ ಗರ್ಬಡೆ ಅಥವಾ ಗಬಾರ್ಡ್ ತಮ್ಮ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ಭಾರತ ಮಾತ್ರ ಚರ್ಚೆ ಆಗ್ತಾ ಇತ್ತು. ಎಲಾನ್ ಮಸ್ಕ್ ಹೇಳಿದ್ರು. ಎಲಾನ್ ಮಸ್ಕ್ ಹೇಳಿದ ನಂತರ ಗೆದ್ದ ಸಂಭ್ರಮೋತ್ಸವದಲ್ಲಿ ಡೊನಾಲ್ಡ್ ಟ್ರಂಪ್ ಇದನ್ನೇ ಹೇಳಿದರೆ, ಇವಿಎಂಗಳು ಅಪಾಯಕಾರಿ, ಇವಿಎಂಗಳನ್ನ ಬಳಸಬಾರ್ದು, ಅವನ್ನ ಸುಲಭವಾಗಿ ಹ್ಯಾಕ್ ಮಾಡಬಹುದು. ಬ್ಯಾಲೆಟ್ ಬಳಸಿದ್ರೆ 5,000 ಒಂದು ಕಟ್ ಮಾಡ್ತೀವಿ. ಒಂದು ಕಟ್, ಆ ಕಟ್ಟಲ್ಲಿ ಯಾರು ಓಟ್ ಬಂದಿರುತ್ತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವೆಲ್ಲ ಬಂಡ್ಲು ಮಾಡಿರ್ತೀವಿ. ನೀವ್ ಯಾವತ್ ಬೇಕಾದ್ರೂ ನೀವು ಅದನ್ನ ಬಂದು ಚೆಕ್ ಮಾಡ್ಕೋಬಹುದು. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೋಬಹುದು ಯಾರಿಗೆ ಯಾವ ಓಟ್ ಬಂದಿದೆ ಅಂತ ಹೇಳಿ. 5,500 ಬಂಡ್ಗಳನ್ನು ಮಾಡಿಟ್ಟಿರ್ತಾರೆ. ಆ ಬಂಡ್ಗಳನ್ನ ನೀವು ಬಂಡಲ್ಗಳನ್ನ ಚೆಕ್ ಮಾಡ್ಕೋಬಹುದು. ಇವತ್ತು ನೀವು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಮೆಹಬೂಬ್ ರಾಜಾ ಅನ್ನೋ ವಕೀಲ ಕೇಸನ್ನ ಹಾಕಿ ನಮಗೆ ಡಾಟಾವನ್ನ ಕೊಡಿ ಅಂತ ಕೇಳಿದ್ರೆ ಚುನಾವಣಾ ಆಯೋಗ ಏನ್ ಹೇಳುತ್ತೆ? ಡಾಟಾ ಡಿಲೀಟೆಡ್. ಏನು ಇವತ್ತು ತುಳಸಿ ಗಬಾರ್ಡ್ ಬರೆದ ತಕ್ಷಣನೇ
ಏನು ಇಡೀ ಭಾರತದಲ್ಲಿ ಏನು 2 ರೂಪಾಯಿ ಕಿಲುಬು ಕಾಸಿನ ಬಾಡಿಗೆ ಬಂಟರು, ಮೋದಿ ಅಂಧ ಭಕ್ತರು, ಬಿಜೆಪಿ ಅಂಧ ಭಕ್ತರು, ಇಲ್ಲ ಭಾರತದ ಇವಿಎಂಗಳು ಸುರಕ್ಷಿತ 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 ಹಾಗೆ ಹೀಗೆ ಅಂತೇಳಿ ಪುಂಖಾನುಪುಂಖವಾಗಿ ಟೆಕ್ನಾಲಜಿ ಪಾಠವನ್ನ ಮಾಡ್ತಾ ಇದ್ದಾರೆ. ಈ ಪಾಠ ಎಲ್ಲರಿಗೂ ಕೇಳಕ್ ಚೆನ್ನಾಗಿರುತ್ತೆ. ಆದ್ರೆ ಅಮೆರಿಕ, ಎಲಾನ್ ಮಸ್ಕ್, ಡೊನಾಲ್ಡ್ ಟ್ರಂಪ್, ಈಗ ಅಮೆರಿಕ ಗುಪ್ತಚರ 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 ಅಂದ್ರೆ ಏನ್ ಗೊತ್ತಲ್ಲ ನಿಮ್ಗೆ? ಏನ್ ಹೇಳಿ? ಆ ಒಳ ಮಾಹಿತಿಗಳಿರ್ತಾವ ಅವರಿಗೆ. ಗುಪ್ತಚರ ಮಾಹಿತಿಯ ನಿರ್ದೇಶಕಿ, ಇಂಟರ್ನಲ್ ಸೆಕ್ಯೂರಿಟಿ ಸೋರ್ಸಸ್, ಇದು ನಿರ್ದೇಶಕಿ. ಇವರು ಬಹಳ ಅತ್ಯುನ್ನತವಾದ ಪೋಸ್ಟ್ ಇದು. ಇಡೀ ಅಮೆರಿಕಾದ ಭದ್ರತೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಪ್ರಮುಖವಾದ ವ್ಯಕ್ತಿ ತುಳಸಿ ಗಬಾರ್ಡ್. ಇವರು ಈ ವಿಡಿಯೋ ಕೂಡ ನೀವು ನೋಡಿದ್ರಿ ಆಗ್ಲಾ. ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇಶದಲ್ಲಿ ಬಳಸುವ ವಿದ್ಯುನ್ಮಾನ ಮತಗಳ ಸುರಕ್ಷತೆ ಮತ್ತೊಮ್ಮೆ ಮುನ್ನೆಲೆಗೆ ಏನು ಬಂದಿದೆ, ಇದನ್ನ ಕ್ಯಾಲ್ಕುಲೇಟರ್ಗಳ ರೀತಿ ಕಾರ್ಯನಿರ್ವಹಿಸುವ ಸಾಧನಗಳಾಗಿವೆ ಅಂತ ಹೇಳ್ತಾರೆ. ಚುನಾವಣಾ ಆಯೋಗ ಹೇಳ್ತಾ ಇದೆ. ಅಮೆರಿಕದ ಏನು ನಿರ್ದೇಶಕ ಏನ್ ಹೇಳಿದ್ರು, ಇವಿಎಂಗಳ ಸುರಕ್ಷತೆ ಹೇಳಿದ್ರು, ಇದು ಸರಿ ಇಲ್ಲ, ಹ್ಯಾಕ್ ಮಾಡೋದು, ಮತಪತ್ರಗಳನ್ನ ಮಾತ್ರ ಬಳಸಿ ವ್ಯವಸ್ಥೆಗೆ ಮರಳಬೇಕು ಅಂತ ಕೂಡ ಹೇಳಿದ್ರು. ಭಾರತಕ್ಕೆ ಕಿವಿ ಮಾತು ಹೇಳಿದ್ರು. ಇದನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ರು ಮೊನ್ನೆ. ಇವಿಎಂ ಬರ್ಬೇಕು, ಸರಿ ಇಲ್ಲ, ಅದು ಇವಿಎಂ ಬಿಟ್ಟು ಬರ್ಬೇಕು ನೀವು ಅಂತ ಹೇಳಿದ್ರು. ಇವತ್ತು ಅದನ್ನ ಗುಜರಾತ್ ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನೇ ಪ್ರತಿಪಾದಿಸಿದ್ರು. ನಾವು 2019 ಕೂಡ ನಾನು ನಮ್ಮ ಚಾನಲ್ ಮೂಲಕ ನಿರಂತರವಾಗಿ ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಾನು. ಏನು ಅಂತಂದ್ರೆ, ಇವಿಎಂಗಳ ಬಳಕೆ ಬೇಡ, ಇದು ಅತ್ಯಂತ ಅಪಾಯಕಾರಿ, ಈ ದೇಶದ ಪ್ರಜಾಪ್ರಭುತ್ವನ ಮುಗಿಸ್ತಾ ಇರ್ತಕ್ಕಂಥ ಬೆಳವಣಿಗೆ ಅಂತ. ಇದು ಇಂಟರ್ನೆಟ್, ವೈಫೈ ಅಥವಾ ಇನ್ಫ್ರಾರೆಡ್ ನೊಂದಿಗೆ ಇವಿಎಂಗಳ ಜೋಡಣೆ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳಿದೆ. ಪ್ರೋಗ್ರಾಮಿಂಗ್ ಈ ವರ್ಡ್ ನೆನ್ಪಿಟ್ಕೋಬೇಕು ನೀವು. ಪ್ರೋಗ್ರಾಮಿಂಗ್, ಕೋಡಿಂಗ್, ಹೇಗೆ ಪ್ರೋಗ್ರಾಮಿಂಗ್ ಮಾಡಿರ್ತೀವೋ, ಹೇಗೆ ಕೋಡ್ ಮಾಡಿರ್ತೀವೋ ಹಾಗೆ ನಿಮ್ಗೆ ಓಟ್ ಬೀಳುತ್ತೆ. ಯಾವುದೇ ಡಿಜಿಟಲ್ ಸಾಧನಗಳು ವರ್ಕ್ ಆಗದೆ ಪ್ರೋಗ್ರಾಮಿಂಗ್ ಮೇಲೆ, ಕೋಡಿಂಗ್ ಮೇಲೆ, ಅದಕ್ಕೆ ಯಾವುದೇ ಬುದ್ಧಿ ಇರಲ್ಲ ಅದಕ್ಕೆ. ಅಮೆರಿಕದ ಏನು ಗುಪ್ತಚರ ಗಬಾರ್ಡ್ ಇವಿಎಂಗಳ ಸುರಕ್ಷತೆ ಬಗ್ಗೆ ಹೇಳಿದ್ರು, ಮತಪತ್ರಗಳನ್ನ ಬಳಸಿ ಚುನಾವಣಾ ವ್ಯವಸ್ಥೆಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ರು. ಇದಕ್ಕೆ ಚುನಾವಣೆಗೆ ಹೇಳ್ತೇವೆ, ಇವಿಎಂಗಳನ್ನ ಸುಲಭವಾಗಿ ಹ್ಯಾಕ್ ಮಾಡಬಹುದು, ಫಲಿತಾಂಶ ತಿರುಚಲು ಸಾಧ್ಯವಿದೆ ಎಂಬುದಕ್ಕೆ ಪುರಾವೆಗಳಿವೆ ಅಂತ ಹೇಳಿ ಗಬಾರ್ಡ್ ಹೇಳಿದ್ರು. ಎಲ್ಲೆಡೆ ಮತಪತ್ರಗಳನ್ನ ಬಳಸುವ ವ್ಯವಸ್ಥೆ ಪುನಃ ಜಾರಿಗೊಳ್ಳಬೇಕು. ಹೀಗೆ ಮಾಡೋ ಇಡೀ ಎಲ್ಲ, ನಾಟ್ ಓನ್ಲಿ ಅಮೆರಿಕಾ, ಆಲ್ ಓವರ್ ದ ವರ್ಲ್ಡ್ ದೇರ್ ಈಸ್ should be EVMs. America is proposing this. Why is America proposing this? ಯಾಕೆ? ಟೆಕ್ ದೈತ್ಯ, ಎಲ್ಲಾ ರಾಷ್ಟ್ರಗಳು ಮುಂದಿರ್ತಕ್ಕಂಥ ರಾಷ್ಟ್ರ. ಯಾಕೆ ಇದನ್ನ ಹೇಳ್ತಾ ಇದೆ? ಯಾಕೆ ಅಂತಂದ್ರೆ, ಹ್ಯಾಕ್ ಅನ್ನ ಪದ ಬಳಸ್ತಾ ಇದ್ದಾರೆ. ಬಹಳ ಇಲ್ಲಿ ನೋಡಿ, ಟ್ರಿಕಿ ಇದೆ. ಸುಪ್ರೀಂ ಕೋರ್ಟ್ಗೂ ಇದನ್ನೇ ಹೇಳ್ತಾರೆ, ಜನಕ್ಕೂ ಇದೆ ಹೇಳ್ತಾರೆ, ಮತ್ತು ಬಿಜೆಪಿ ಅಂಧ ಭಕ್ತರಿದೆ ಹೇಳ್ತಾರೆ. ಇದು ವೈಫೈ ಕನೆಕ್ಟ್ ಇಲ್ಲ, ಇಂಟರ್ನೆಟ್ ಕನೆಕ್ಟ್ ಇಲ್ಲ, ಇದು ಇವಿಎಂ ಕನೆಕ್ಟ್ ಇಲ್ಲ. ಅದೇ ಪ್ರೋಗ್ರಾಮಿಂಗ್, ಕೋಡಿಂಗ್, ಇದನ್ನ ಭಾರತದಲ್ಲಿ ಬಳಸುವ ಇವಿಎಂಗಳನ್ನು ಸುಪ್ರೀಂ ಕೋರ್ಟ್ ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಿದೆ. ನೋಡಿ ಇಲ್ಲಿ ಹೇಳ್ತಾರೆ, ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಏನಾದ್ರು ಎಲೆಕ್ಟ್ರಾನಿಕ್ ಎಂತದ್ದು ಕೋಡಿಂಗ್ ತಜ್ಞರ, ಪ್ರೋಗ್ರಾಮಿಂಗ್ ತಜ್ಞರ? ಸುಪ್ರೀಂ ಕೋರ್ಟ್ ಜಡ್ಜು ಪ್ರೋಗ್ರಾಮಿಂಗ್ ತಜ್ಞರ? ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಏನ್ ಗೊತ್ತಿದೆ? ಅವ್ರೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಇವಿಎಂಗಳನ್ನ ಯಾವ್ದಾದ್ರು ಟೆಕ್ ದೈತ್ಯನನ್ನ ಕರೆಸಿ ಪ್ರಾತ್ಯಕ್ಷಿಕೆ ಕೊಡಿಸಿ ಚೆಕ್ ಮಾಡಿದ್ರಾ? ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿದ್ರಾ? ಚೆಕ್ ಮಾಡಿದ್ರಾ? ಇಲ್ಲ. ಅವ್ರು ಹೇಗೆ ಅವರು ಪ್ರೂಫ್ ಕೊಡ್ತಾರೆ? ಹೇಗೆ ಸರ್ಟಿಫಿಕೇಟ್ ಕೊಡ್ತಾರೆ? ಇವಿಎಂಸ್ ಆರ್ ವೆರಿ ಕ್ಲಿಯರ್, ವೆರಿ ಗುಡ್, ಬೆಟರ್ ಅಂತ ಹೇಳ್ತಾರೆ. ಹೇಗೆ? ಆನ್ ವಾಟ್ ಬೇಸಿಸ್? ಆನ್ ದಿ ಬೇಸಿಸ್ ಆಫ್ affidavit of the election commission. Is it true? How can it possible?
How can the judge know the techno words, technology, coding, programming? How can judge know these all technical words? Judges are contacted with technocrats. Have they checked? Have they cross-checked with the techno persons? No, 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 no. Only they are telling blindly. EVMs are safe. EVMs are good. EVMs are safe. EVMs are good. Hack free. Tamper free. Who confirmed it? Who told it? Any technocrat? Any technician? Any engineer have confirmed, have negotiated with, have talked with Chief Justice of India, Chief Justice or any judges with the Supreme Court? No. How can court come to conclusion like that on the basis of evidence of the not evidence, affidavits, statements, the arguments of the Attorney General? They have come to conclusion that EVMs are safe, EVMs are tamper free, EVMs are good. EVMs ಅನ್ನ ಹ್ಯಾಕ್ ಮಾಡಕ್ಕಾಗಲ್ಲ, ಅವು ಟ್ಯಾಂಪರ್ ಮಾಡಕ್ಕಾಗಲ್ಲ ಅಂತ ನಿರ್ಧಾರಕ್ಕೆ ಬಂದ್ರು. ಇದನ್ನ ಯಾರು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಇವತ್ತು. ಸುಪ್ರೀಂ ಕೋರ್ಟ್ನ ಕೇಳ್ತಾ ಇದ್ದೀನಿ, ಚುನಾವಣಾ ಆಯೋಗನ ಕೇಳ್ತಾ ಇದ್ದೀನಿ. ಚುನಾವಣಾ ಆಯೋಗ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಟ್ಯಾಂಪರ್ ಮಾಡಕ್ಕಾಗಲ್ಲ ಮಾಡಿ. ನೀವು ತೋರಿಸಿ, ತೋರಿಸಿ ನೋಡಿ. ಭಾರತದಲ್ಲಿ ಬಳಸುವ ಇವಿಎಂಗಳನ್ನು ಸುಪ್ರೀಂ ಕೋರ್ಟ್ ಸುಲಭವಾಗಿ ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿದೆ. ಸುರಕ್ಷತೆ ಬಗ್ಗೆ ಸಂಶಯ ವ್ಯಕ್ತವಾದ ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಅವುಗಳ ಪರಿಶೀಲನೆ ನಡೆಸಲಾಗಿದೆ. ಮತದಾನ ಆರಂಭಗೊಳ್ಳುವುದಕ್ಕೂ ಮುನ್ನ ಅಣಕು ಮತದಾನ ಮಾಡಲಾಗಿದೆ ಅಂತ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ ಮುಂದೆ ಸುರಕ್ಷತೆ ಬಗ್ಗೆ ಪರಿಶೀಲನೆ ಆಗಿಲ್ಲ. ಯಾವುದೇ ಟೆಕ್ನೋಕ್ರಾಟ್ಸ್ ಬಂದ್ ಮಾಡಿಲ್ಲ. ಕೋರ್ಟ್ ಮುಂದೆ ಮಾಡಿಲ್ಲ. ನೋಡಿ ಹೆಂಗ್ ಹೇಳಿಕೆ ಕೊಡ್ತಾರೆ, ಸುಳ್ಳು ಹೇಳಿಕೆಗಳನ್ನು ಕೊಡ್ತಾರೆ, ಸುಳ್ಳು ಹೇಳಿಕೆಗಳನ್ನು ಕೊಡ್ತಾರೆ. ಯಾವುದೇ ಟೆಕ್ನಿಷಿಯನ್ಸ್ ಇವಿಎಂ ಬಿಚ್ಚಿ ತೋರಿಸಿಲ್ಲ. ಮತದಾನ ಮಾಡಿ, ಅಣಕು ಮತದಾನ ಮಾಡಿ ತೋರಿಸಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ತೋರಿಸಿದಾರಾ? ತೋರಿಸಿಲ್ಲ. ಮತದಾನ ಆರಂಭ ಮಾಡೋದಕ್ಕೂ ಕೂಡ ಅಣಕು ಮತದಾನ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಅಣಕು ಮತದಾನ ಮಾಡ್ತಾರಲ್ಲ, ಈ ಮತದಾನ ವೋಟಿಂಗ್ ಮಾಡ್ತಾರಲ್ಲ, ಆ ಮತ ಏನಾಗುತ್ತೆ? ಮತದಾನ ಯಾರಿಗೋಗುತ್ತೆ? ಯಾಕದು ಯಾವಾಗ್ಲೂ ಬಿಜೆಪಿಗೆ ಹೋಗುತ್ತೆ? ಸೊ ಆ ಮತದಾನ ಅಳಿಸ್ತಾರ ಅದನ್ನ, ಅಥವಾ ಹಾಗೆ ಬಿಡ್ತಾರ ಅದನ್ನ? ವೆರಿ ಇಂಟ್ರೆಸ್ಟಿಂಗ್. ಮತ ಎಣಿಕೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಸಮಕ್ಷಮದಲ್ಲಿ 5 ಕೋಟಿಗೂ ಅಧಿಕ ವಿವಿಪ್ಯಾಟ್ಗಳ ಚೀಟಿ ಪರಿಶೀಲನೆ ನಡೆಸಿದ್ದು, ಚಲಾವಣೆಗೊಂಡ ಮತಗಳೊಂದಿಗೆ ತಾಳೆಯಾಗಿದ್ದನ್ನು ಖಾತ್ರಿಪಡಿಸಲಾಗಿದೆ ಅಂತ ಆಯೋಗ ಹೇಳುತ್ತೆ. ನೋ, ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಅವನ್ ಆರ್ಡರ್ ಮಾಡಿದೆ ಏನು ಅಂತಂದ್ರೆ, ಇವಿಎಂ ಕೌಂಟ್ ಮಾಡಕ್ ಮುಂಚೆ ಅಲ್ಲಿ ನೀವು ಏನು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಅಲ್ಲಿ ವಿವಿಪ್ಯಾಟ್ಗಳನ್ನ ಪರಿಶೀಲನೆ ನಡಿಬೇಕು. ಎಷ್ಟು? 5% ಆಫ್ ದಿ ಇವಿಎಂಸ್. ಇವ್ರು ಹೇಳ್ತಾರೆ 5 ಕೋಟಿಗೂ ಅಧಿಕ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಕ್ಷೇತ್ರಕ್ಕೆ ನೀವು ತೆಗೆದುಕೊಂಡ್ರೆ ಆ ಕ್ಷೇತ್ರದ 5% ವಿವಿಪ್ಯಾಟ್ಗಳನ್ನ ಪರಿಶೀಲನೆ ಆಗಬೇಕು. ಆಗಿದೆಯಾ ಅದು? ಇದುವರೆಗೂ ಯಾರು ಎಲ್ಲ ಮತದಾನ ಎಣಿಕೆಯ ಏಜೆಂಟ್ರುಗಳು ಹೇಳ್ತಾ ಇದಾರೆ ಆ ರೀತಿ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ. ಹೋಗ್ಲಿ, ನಮಗೆ ಮತ್ತೆ 5% ನೀವು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಅದನ್ನ ಮಾಡಿ ತೋರಿಸಿ ನಮ್ಮ ಮುಂದೆ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಚುನಾವಣಾ ಆಯೋಗದವರು, ಇದು ಈ ಚುನಾವಣಾ ಆಯೋಗ ಹೇಳಿರೋದು, ನಿಮ್ಗೆ ವಿವಿಪ್ಯಾಟ್ ಅನ್ನ ನಾವು ಡಾಟಾವನ್ನು 5% ತೋರ್ಸಕ್ಕಾಗಲ್ಲ. ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಅಣಕು ಮತದಾನ ಮಾಡ್ತೀವಿ. ಈಗಾಗಲೇ ಇರೋ ಡೇಟಾ ನಮ್ಗೆ ಬಂದಿದೆಯಲ್ಲ, ನೀವು 5% ನೀವು ತೋರಿಸ್ಬೇಕಲ್ಲ ನೀವು ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ. ಅದನ್ನ ತೋರಿಸಿ ಅಂತಂದ್ರೆ ಇಲ್ಲ, ಅದು ಎರೇಸ್ ಆಗೋಗಿದೆ. ಚುನಾವಣೆ ನಡೆದ ಕೇವಲ 1 ವಾರದಲ್ಲಿ ಇದನ್ನು ಉತ್ತರ ಕೊಟ್ಟಿದ್ದಾರೆ. ಅದು ಎರೇಸ್ ಆಗೋಗಿದೆ. ಎರೇಸ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ನಿಮ್ಗೆ, ಚುನಾವಣಾ ಆಯೋಗ ಕೇಳಿತ್ತಲ್ಲ ನಿಮ್ಗೆ, ಎರೇಸ್ ಮಾಡಬಾರದು ಅಂತ ಹೇಳಿತ್ತಲ್ಲ. ಯಾಕೆ ಮಾಡಿದ್ರಿ? ಆ ಮಾಡಿದಕ್ಕೆ ತಪ್ಪಿಗೆ ಯಾರಿಗೆ ಶಿಕ್ಷೆ? ಸುಪ್ರೀಂ ಕೋರ್ಟ್ ಯಾಕೆ? ಸುಪ್ರೀಂ ಕೋರ್ಟ್ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ತೋರಿಸ್ಕೊಂಡು ಓಡಾಡ್ತಾ ಇದೆಯಲ್ಲ ಚುನಾವಣಾ ಆಯೋಗ.
ಯಾರ ಯಾರ ಅನುಮತಿಯ ಮೇರೆಗೆ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ಪಂಜಾಬ್, ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯ ಡಾಟಾಗಳನ್ನ ಅಳಿಸಿದೆ? ಕನಿಷ್ಠ 6 ತಿಂಗಳು ಇರಬೇಕದು. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಚುನಾವಣಾ ಆಯೋಗದ ನೀತಿ ಕೂಡ ಇದೆ. ಕನಿಷ್ಠ 6 ತಿಂಗಳು ಇರಬೇಕಾಗಿತ್ತು. ಆದ್ರೆ ಕೇಳಿದ್ರೆ ಮ್ಯಾಚ್ ಮಾಡಿ 5% ಅಂತಂದ್ರೆ, ನಾವು ಈಗ ನಿಮಗೆ ಹಳೇದನ್ನ ಮ್ಯಾಚ್ ಮಾಡಿ ತೋರ್ಸಕ್ಕಾಗಲ್ಲ, ಬೇಕಾದ್ರೆ ಮಾರ್ಕ್ ಟೆಸ್ಟ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಸುಮಾರು 120ಕ್ಕೂ ಜನ ಅಭ್ಯರ್ಥಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಚುನಾವಣಾ ಆಯೋಗಕ್ಕೆ ಕಟ್ಟಿ ಇದನ್ನ ಪರಿಶೀಲನೆ ಅಂದ್ರೆ ವಿವಿ-ಪ್ಯಾಟ್ ಮತ್ತು ಇವಿಎಂ ನ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಕೊಡಿ ಅಂತ ದುಡ್ಡು ಕಟ್ಟಿದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಹತ್ರ ಮಾಡಿ ತೋರಿಸಿ ಅಂತ ಹೇಳಿ. ಏನ್ ಹೇಳಿದ್ರು ಇವರು? ನಿಮಗೆಲ್ಲ ಗೊತ್ತಿದೆ ವೀಕ್ಷಕರು. ಏನ್ ಹೇಳಿದ್ರು ಅಂದ್ರೆ, ಡಾಟಾ ಇಲ್ಲ ನಮ್ಮ ಹತ್ರ, ಎರೇಸ್ ಆಗೋಗಿದೆ ಅಂತ ಹೇಳಿದ್ರು. ರಾಜೀವ್ ಕುಮಾರ್ ಕಳ್ಳ, ರಾಜೀವ್ ಕುಮಾರ್ ಕಳ್ಳ, ರಾಜೀವ್ ಕುಮಾರ್ ಕಳ್ಳರ ಕಳ್ಳ, ಮಳ್ಳರ ಮಳ್ಳ. ನರೇಂದ್ರ ಮೋದಿಯ ಸಪೋರ್ಟ್ ಮೇಲೆ ಇಡೀ ಚುನಾವಣಾ ಆಯೋಗವನ್ನ ನಾಶ ಮಾಡಿದ, ಇಡೀ ಭಾರತದ ಚುನಾವಣೆಯನ್ನು ಕೊಂದು ಹಾಕಿದ ಕಳ್ಳರ ಕಳ್ಳ, ಮಳ್ಳರ ಮಳ್ಳ, ಪ್ರಜಾಪ್ರಭುತ್ವದ ಕೊಲೆಗಾರ ರಾಜೀವ್ ಕುಮಾರ್ ಈ ಒಂದು ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರು ಇವಿಎಂ ಡಾಟಾ ಎರೇಸ್ ಆಗೋಗಿದೆ ಅಂತ, ಎರೇಸ್ ಆಗೋಗಿದೆ ಅಂತ. ಇನ್ನು ಅಹಮದಾಬಾದ್ ನಲ್ಲಿ ಈಗಾಗಲೇ ನಾನು ಹೇಳಿದೆ, ಅಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನ ಕೂಡ ಖರ್ಗೆ ಕೂಡ ಇದೆ ಮಾಡ್ತಾರೆ. ಇಲ್ಲಿ ಏನು ಅಂದ್ರೆ, ಇವ್ರಿಗೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಪದಗಳನ್ನ ಸರಿಯಾಗಿ ಬಳಸ್ಬೇಕು ಇವ್ರಿಗೆ, ಇಲ್ಲ ಅಂದ್ರೆ ಇವರು ಈ ರೀತಿ ಆಟಗಳನ್ನ ಆಡ್ತಾರೆ. ಇಲ್ಲಿ ಇವಿಎಂ ನ ಹ್ಯಾಕ್ ಮಾಡಕ್ಕಾಗಲ್ಲ ಇವ್ರು ಹೇಳೋ ಹಾಗೆ. ಅದು ಎಲ್ಲ ಇಂಟರ್ನೆಟ್ ಅಥವಾ ವೈಫೈ ಕನೆಕ್ಷನ್ ಇಲ್ಲ. ಎಸ್, ಅಫ್ಕೋರ್ಸ್ ಇಲ್ಲ, ಹ್ಯಾಕ್ ಮಾಡಕ್ಕಾಗಲ್ಲ. ಪ್ರೋಗ್ರಾಮಿಂಗ್ ಮಾಡ್ಬೋದು, ಕೋಡಿಂಗ್ ಮಾಡ್ಬೋದು, 3ನೇ ಅಥವಾ 5ನೇ ಓಟು ಯಾವಾಗಲೂ ಬಿಜೆಪಿಗೆ ಬರ್ಬೋದು ಅಂತ ಕೋಡಿಂಗ್ ಮಾಡ್ಬೋದು. ಇದು ತುಳಸಿ ಗರ್ಭಡೆ ಎತ್ತಿರ್ತಕ್ಕಂಥ ವಿಚಾರ. ಈ ವಿಚಾರ ಬಂದ ತಕ್ಷಣ ಚುನಾವಣಾ ಆಯೋಗ ತನ್ನ ಪ್ರತಿಕ್ರಿಯೆನ ಹೇಳಿದೆ. ಈ ಅಂದ್ರೆ ಇವಿಎಂ ನ ಅಂದ್ರೆ ಇದಕ್ಕೆ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿ ನಾವು ಗಮನಿಸಬೇಕಾದ್ರೆ ಅಂದ್ರೆ ಏನು ಅವ್ರು ಹೇಳ್ತಾರೆ, ತುಳಸಿ ಗರ್ಭಡೆ ಹೇಳಿರ್ತಕ್ಕಂಥ ಮಾತು. ಅವ್ರು ಏನ್ ಹೇಳ್ತಾರೆ ಅಲ್ಲಿ, ವಿ ಹ್ಯಾವ್ ಎವಿಡೆನ್ಸ್ of how these electronic voting systems have been vulnerable to hackers for a very long time and vulnerable to exploitation to manipulate the results of the votes being cast, which further drives forward your mandate to bring about paper ballots across the country so that voters can have faith in the integrity of our elections. ತುಳಸಿ ಗರ್ಭಡೆ ಈ ಮಾತನ್ನ ಹೇಳ್ತಾರೆ. ಸೊ ಈ ಮಾತನ್ನೇ ಇದಕ್ಕೆ ಚುನಾವಣಾ ಆಯೋಗ ಕೌಂಟರ್ ಕೊಟ್ಟಿದೆ. ಆದ್ರೆ ಇವತ್ತು ಒಂದು ನ್ಯಾಷನಲ್ ಕಾಂಗ್ರೆಸ್ ಉತ್ತರ ಕೊಡ್ಬೇಕಾಯ್ತು. ಆದ್ರೆ ಬಹಳ ಅದ್ಭುತವಾಗಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಒಂದು ಅದನ್ನೇ ಪೋಸ್ಟ್ ಮಾಡಿದೆ. ಏನು ಅಂತಂದ್ರೆ, ಇವಿಎಂ ಮತದಾನ ಅಸುರಕ್ಷಿತ, ಪೇಪರ್ ಬ್ಯಾಲೆಟ್ ಮತದಾನ ಸೇಫ್ ಅಂತ ಹೇಳಿ ಬಿಜೆಪಿ ಇವಿಎಂ ನ ಸಮರ್ಥನೆಗೆ ಅಮೆರಿಕದ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಾರ್ಡ್ ಎದುರೇಟು ನೀಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸಿದ ಕ್ಯಾಬಿನೆಟ್ ಸಭೆಯಲ್ಲಿ ಅಮೆರಿಕದ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಾರ್ಡ್ ಎಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಗಳಿಂದ ತಿರುಚುವಂತಹ ಯತ್ನಗಳು ನಡೆದಿವೆ ಅಂತೇಳಿ ಭದ್ರತಾ ದೋಷಗಳ ಪುರಾವೆಗಳನ್ನ ಅವರು ಪ್ರಸ್ತುತಪಡಿಸ್ತಾರೆ. ಇತ್ತೀಚೆಗೆ ಅವರು ಭಾರತದ ಪ್ರವಾಸವನ್ನ ಮಾಡಿದ್ರು, ಭಾರತ ರಾಜಕಾರಣಿಗಳ ಜೊತೆ ಮಾತನಾಡಿದ್ರು, ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಕೂಡ ಅಧ್ಯಯನ ಕೂಡ ಮಾಡಿದ್ರು, ಮಾತನಾಡ್ಕೊಂಡು ಹೋಗಿದ್ದಾರೆ. ಸೊ ಅವರು ಹೋಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಮೆರಿಕದಲ್ಲಿ ಹೋಗಿ ಅಸುರಕ್ಷಿತ ಪೇಪರ್ ಮತದಾನವೇ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಈ ಎಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಗಳು ಬಹಳ ಸಮಯದಿಂದ ಹ್ಯಾಕರ್ಗಳಿಗೆ ಗುರಿಯಾಗಿವೆ ಅಂತ ಹೇಳಿ ಸತ್ಯರಂಗನ ಅವರು ಬಹಿರಂಗಪಡಿಸಿದ್ದಾರೆ. ದೇಶಾದ್ಯಂತ ಮತದಾನವನ್ನ ಪೇಪರ್ ಬ್ಯಾಲೆಟ್ಗಳಿಗೆ ಬದಲಾಯಿಸಬೇಕು ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಇದು ಬಿಜೆಪಿಯ ಗೆಲುವಿನ ರಹಸ್ಯ ಬಟಬಾಯಲಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಇಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಮೊನ್ನೆ ಅಧಿವೇಶನ ಕೂಡ ಹೇಳಿತ್ತು ಇದೇ ಮಾತುಗಳನ್ನ. ಆದ್ರೆ ಭಾರತ ಚುನಾವಣೆ ಆಯೋಗ ಹೇಳ್ತಾ ಇದೆ ಇವಿಎಂಗಳು ಸುರಕ್ಷಿತ ಅಂತ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಇವಿಎಂಗಳು ಸುರಕ್ಷಿತ, ಯಾವಾಗ ಸುರಕ್ಷಿತ? ನೀವು ಅದನ್ನ ಹ್ಯಾಕ್ ಮಾಡದೇ ಇದೆ. ಇಲ್ಲಿ ತಿರ್ಗಾ ಮತ್ತದೇನ ತಪ್ಪು ನಾವು ಎಲ್ಲರೂ ಮಾಡೋದು, ಹ್ಯಾಕ್ ಅಂದ ಅದನ್ನ ಮ್ಯಾನಿಪುಲೇಟ್.
ಮ್ಯಾನಿಪುಲೇಟ್ ಮಾಡೋದ್ರಿಂದ ಇಲ್ಲಿ ಚುನಾವಣೆಯನ್ನ ಗೆಲ್ಲ. ಬಿಜೆಪಿಯ ಅಂಧ ಭಕ್ತರು, ನರೇಂದ್ರ ಮೋದಿಯ ಅಂಧ ಭಕ್ತರು ಇವರೆಲ್ಲ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತಂದ್ರೆ, ಮತ್ತು ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಶ್ನೆಯನ್ನ ಕೇಳಿದೆ ವಿರೋಧ ಪಕ್ಷಗಳಿಗೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ವಿರೋಧ ಪಕ್ಷ ಇರ್ಬೋದು. ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದೆ, ಅದೇ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾರೆ. ಸಹಜವಾಗಿ ಆ ಪ್ರಶ್ನೆ ಬರುತ್ತೆ, ಏನಂತಂದ್ರೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿದೆ, ತೆಲಂಗಾಣದಲ್ಲಿ ಗೆದ್ದಿದೆ, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಪಕ್ಷ ಗೆದ್ದಿದೆ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹಾಗಾದ್ರೆ ಅಲ್ಲಿ ಇವಿಎಂ ಹ್ಯಾಕ್ ಆಗ್ಲಿಲ್ವಾ? ಅಲ್ಲಿ ಇವಿಎಂ ನ ಹ್ಯಾಕ್ ಮಾಡಿ ಅಲ್ಲಿ ಗೆಲ್ಲಕ್ಕಾಗ್ಲಿಲ್ಲ ಬಿಜೆಪಿ, ಉಳಿದ ಕಡೆ ಬಿಜೆಪಿ ಗೆದ್ದಿ ಅಂದ್ರೆ ಇದು ನಿಮ್ದು ಸುಳ್ಳಲ್ವಾ ನೀವು ಹೇಳ್ತಾ ಇರೋದು ಅನ್ನೋ ಉದಾಹರಣೆನ ಕೊಡ್ತೀವಿ. ನಾವಿಲ್ಲಿ ಗಮನಿಸಬೇಕಾದದ್ದು, ತುಳಸಿ ಗರ್ಬಡೆ ಹೇಳ್ತಾ ಇರ್ತಕ್ಕಂಥ ಮಾತು, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು. ಹಾಗೇನೆ ಈ ತುಳಸಿ ಗರ್ಬಡೆ ಸಂದರ್ಶನವನ್ನ ನೋಡಿ ಉತ್ತರ ಕೊಡ್ತಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್, ಇದನ್ನು ಕೂಡ ನಾವು ಗಮನಿಸ್ತೀವಿ. ಬಿಜೆಪಿ ಗೆಲುವಿನ ರಹಸ್ಯ ಬಟಾ ಬಯಲು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ಸ್ ವಲ್ನರಬಲ್ ಟು ಹ್ಯಾಕರ್ಸ್, ಯುಎಸ್ ಇಂಟೆಲಿಜೆನ್ಸ್ ಚೀಫ್ ತುಳಸಿ ಗರ್ಬಡ್ ಅಡ್ವೊಕೇಟ್ಸ್ ಫಾರ್ ಪೇಪರ್ ಬ್ಯಾಲೆಟ್ಸ್. ಇಲ್ಲಿ ವೀಕ್ಷಕರೇ ತುಂಬಾ ನಿಮ್ಗೆ ಕನ್ಫ್ಯೂಸ್ ಆಗದಿರೋಂಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಇವಿಎಂಗಳನ್ನ ಕೋಡಿಂಗ್ ಮಾಡ್ತಾರೆ, ಪ್ರೋಗ್ರಾಮಿಂಗ್ ಮಾಡ್ತಾರೆ. ಅದು ಬಿಜೆಪಿ ಗೆಲ್ಲೋ ಹಾಗೆ ಪ್ರೋಗ್ರಾಮಿಂಗ್ ಮಾಡಲಾಗ್ತದೆ. ಯಾಕೆ ಯಾಕೆ ಇಷ್ಟು ಸುಲಭ ಇವರಿಗೆ ಅಂತಂದ್ರೆ, ಇವಿಎಂ ತಯಾರಿ ಮಾಡೋ ವ್ಯವಸ್ಥೆ ಒಳಗಡೆ ಏನು ಬೆಮೆಲ್ಲ BHEL, ಆ BHEL ಇವಿಎಂ ತಯಾರಿಕಾ ಘಟಕದಲ್ಲಿ ಯಾರು ಕೂತಿದ್ದಾರೆ ಅಂತಂದ್ರೆ ಬಿಜೆಪಿಯ ಪ್ರತಿನಿಧಿಗಳು ಕೂತಿದ್ದಾರೆ. ಬಿಜೆಪಿಯ ಅಧ್ಯಕ್ಷರುಗಳು ಹೋಗಿ ಅಲ್ಲಿ ಕೂತಿದ್ದಾರೆ. ಅವ್ರನ್ನ ಡೈರೆಕ್ಟರ್ಗಳನ್ನಾಗಿ ಮಾಡಲಾಗಿದೆ. ಚುನಾವಣಾ ವ್ಯವಸ್ಥೆಯಂತಹ ಪ್ರಮುಖ ವ್ಯವಸ್ಥೆ ನಿರ್ಮಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೀವು ಒಂದು ಬಿಜೆಪಿಯ ಒಬ್ಬ ಪ್ರತಿನಿಧಿಯನ್ನ ಅಲ್ಲಿ ಪೋಸ್ಟಿಂಗ್ ಮಾಡ್ತಕ್ಕಂಥದ್ದು, ಪೊಲಿಟಿಕಲ್ ಪೋಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈ ಪ್ರಶ್ನೆಗೆ ಇವತ್ತವರೆಗೂ ಯಾವುದೇ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿಲ್ಲ, ಯಾವುದೇ ಬಿಜೆಪಿ ಉತ್ತರ ಕೊಟ್ಟಿಲ್ಲ, ಯಾವುದೇ ಪ್ರಧಾನಿ ಉತ್ತರ ಕೊಟ್ಟಿಲ್ಲ, ಹಾಗೆ ಯಾವುದೇ ಅಂಧ ಭಕ್ತನು ಕೂಡ ಉತ್ತರ ಕೊಟ್ಟಿಲ್ಲ. ನಂಬರ್ 1. ನಂಬರ್ 2, 2019 19 ಲಕ್ಷ ಇವಿಎಂಗಳು ಕಳ್ಳತನ ಆಯಿತು. ಅದಕ್ಕೂ ಯಾವುದೇ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿಲ್ಲ. ನಂಬರ್ 3, ಎಲೆಕ್ಷನ್ ಕಮಿಷನ್ ಏನು ಪ್ರೋಗ್ರಾಮಿಂಗ್ ಡಿಕೋಡಿಂಗ್ ಏನು ಮಾಡ್ತಾರೆ ಇವರು, ಈ ಮಾಡ್ಬೇಕಾದ್ರೆ ಅವ್ರಿಗೆ ಬಹಳ ಮುಖ್ಯವಾಗಿ ಬೇಕಾದ್ರೆ ವೋಟರ್ ಲಿಸ್ಟ್ ನ ಇವರು ಬಿಡುಗಡೆ ಮಾಡ್ತಾ ಇಲ್ಲ. ನಂಬರ್ 3, ವೋಟರ್ ಲಿಸ್ಟ್ ನ ಬಿಡುಗಡೆ ಮಾಡಲ್ಲ. ಯಾಕೆ ಮಾಡಲ್ಲ ಇವರು? ನಂಬರ್ 3, ಮೂರನೇ ಪ್ರಶ್ನೆ, ವೋಟರ್ ಲಿಸ್ಟ್ ನ ಯಾಕೆ ಕೊಡಲ್ಲ? ಅಭ್ಯರ್ಥಿಗಳಿಗೆ ಕೊಡ್ತಾರೆ, ಅವ್ರ ಕ್ಷೇತ್ರದ ಮಾತನ್ನ ಕೊಡ್ತಾರೆ. ಒಟ್ಟು ಕನ್ಸಾಲಿಡೇಟೆಡ್ ವೋಟರ್ ಲಿಸ್ಟ್ ಯಾಕೆ ಕೊಡಲ್ಲ? ಇಡೀ ಕ್ಷೇತ್ರದ ಕನ್ಸಾಲಿಡೇಟ್ ವೋಟರ್ ಲಿಸ್ಟ್ ಅನ್ನ ಯಾಕೆ ಕೊಡಲ್ಲ ಅಂದ್ರೆ ವೋಟರ್ ರೋಲ್ ಅಂತ ಕರೀತಾರೆ. ಆ ವೋಟರ್ ರೋಲ್ ಯಾಕೆ ಇವರು ಕೊಡಲ್ಲ? ಕ್ವಶನ್ ನಂಬರ್ 4, ಫಾರಂ 17C ಅಂದ್ರೆ ಒಟ್ಟು ಒಂದು ಕ್ಷೇತ್ರದಲ್ಲಿ ಎಷ್ಟು ಮತ ಇದೆ, ಎಷ್ಟು ಮತಗಳು ಚಲಾವಣೆ ಆಯಿತು, ಎಷ್ಟು ಮತಗಳು ಚಲಾವಣೆ ಆಗ್ಲಿಲ್ಲ, ಗಂಡಸರೆಷ್ಟು ಹೆಂಗಸರೆಷ್ಟು, ಈ ಮಾಹಿತಿಗಳು ಫಾರಂ 17C ಸಿಗ್ತವೆ. ಇದನ್ನ ಫಾರಂ 17C ಎಲೆಕ್ಷನ್ ಕಮಿಷನ್ ಕೊಡ್ತಾರೆ. ಇದಕ್ಕೆ ಅಂಧ ಭಕ್ತರು, ಮೋದಿ ಭಕ್ತರು, ಬಿಜೆಪಿ ಭಕ್ತರು, ಟ್ವಿಟರ್ ಅಲ್ಲಿ ಮೂರ್ಖಾಸ್ತವನ್ನು ಬರೀತಕ್ಕಂಥವ್ರು, ಮತ್ತು ಈ ಪ್ರಜಾಪ್ರಭುತ್ವ ಮುಗಿಸಕ್ಕಿರ್ತಕ್ಕಂಥ ಅಧಿಕಾರಿಗಳು, ಪ್ರಜಾಪ್ರಭುತ್ವನ ಮುಗಿಸಕ್ಕಿರ್ತಕ್ಕಂಥ ಬುದ್ಧಿಜೀವಿಗಳು, ಪ್ರಜಾಪ್ರಭುತ್ವನ ಮುಗಿಸ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಮೇಲ್ವರ್ಗದವರು ಎಲ್ಲರೂ ಕೂಡ ಇದಕ್ಕೆ ಉತ್ತರ ಕೊಡಲ್ಲ. ಫಾರಂ 70C ಯಾಕೆ ಕೊಡಲ್ಲ? ವೋಟರ್ ಲಿಸ್ಟ್ ಯಾಕೆ ಕೊಡಲ್ಲ? ನಂಬರ್ 3, ಪಶ್ಚಿಮ ಬಂಗಾಳ, ದೆಹಲಿ ಎಲ್ಲ ರಾಜ್ಯಗಳಲ್ಲಿ ಡೂಪ್ಲಿಕೇಟ್ ವೋಟರ್ ಐಡಿಗಳು ಬಂದಿವೆ. ಈ ಐಡಿ ಹೆಂಗ್ ಬಂತು ಅಂತ ಕೇಳಿದ್ರು, ಪತ್ತೆ ಮಾಡಿದ್ರು ಇದನ್ನು. ಅದಕ್ಕೆ ಚುನಾವಣಾ ಆಯೋಗ ಹೇಳಿದಂಗೆ 3 ತಿಂಗಳು ಟೈಮ್ ಕೊಡಿ ಉತ್ತರ ಕೊಡಕ್ಕೆ ಅಂತ. ಅಲ್ಲ ರೀ,
ವೋಟರ್ ಐಡಿ ಪ್ರಿಂಟ್ ಮಾಡಿ ಹಂಚ್ತಾ ಇದಾರೆ. ಏನಕ್ಕೆ ಹಂಚ್ತಾ ಇದಾರೆ? ಪೂಜೆ ಮಾಡಕ್ ಹಂಚ್ತಾ ಇದಾರಾ? ಪಶ್ಚಿಮ ಬಂಗಾಳ ದುರ್ಗಾ ಪೂಜೆ ಮಾಡಕ್ ಹಂಚ್ತಾ ಇದಾರ? ಯಾಕೆ ಹಂಚ್ತಾ ಇದಾರೆ? ವೋಟ್ ಹಾಕಕ್ಕೆ, ಕಳ್ಳತನ ಮಾಡೋದಕ್ಕೆ. ಹಾಗಾದ್ರೆ ಈ ಡೂಪ್ಲಿಕೇಟ್ ಕಾರ್ಡ್ ಅನ್ನ ಮಾಡಿದ್ರೆ ವೋಟ್ ಹಾಕೋರು ಯಾರು ಯಾರು ಅಂತಂದ್ರೆ ಬಹಳ ಸ್ಪಷ್ಟವಾಗಿದೆ. ನೀವು ಇತ್ತೀಚೆಗೆ ನೋಡಬಹುದು, ಮಧ್ಯಪ್ರದೇಶದ ಸಿಎಂ ಒಂದು ಮಾತು ಹೇಳ್ತಾರೆ. ಮಧ್ಯಪ್ರದೇಶ ಇರ್ತಕ್ಕಂಥ ಎಲ್ಲ ಅಲೆಮಾರಿಗಳು, ಎಲ್ಲ ನಾಗರಿಕರು ಬಿಹಾರಕ್ಕೆ ಹೋಗಿ ಬಿಹಾರದಲ್ಲಿ ವೋಟ್ ಹಾಕಿ ಬಿಜೆಪಿನ ಗೆಲ್ಲಿಸಿ ಅಂತ ಹೇಳ್ತಾರೆ. ಮಧ್ಯಪ್ರದೇಶ ಇರ್ತಕ್ಕಂಥ ಮತದಾರರು ಬಿಹಾರಲ್ಲಿ ಬಂದು ಹೇಗೆ ವೋಟ್ ಹಾಕ್ತಾರೆ? ಬಿಹಾರಲ್ಲಿ ಬಂದು ಹೆಂಗೆ ಬಿಜೆಪಿನ ಗೆಲ್ಲಿಸ್ತಾರೆ? ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ವೋಟರ್ ಐಡಿಗಳನ್ನ ಸೃಷ್ಟಿ ಮಾಡಿ ಕೊಡ್ಲಾಗ ಆ ವೋಟರ್ ಐಡಿ ಇಟ್ಕೊಂಡು ವೋಟ್ ಹಾಕ್ತಾರೆ. ಈ ವೋಟರ್ ಐಡಿಯನ್ನ ಸ್ಟಾಪ್ ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ, ಫೇಕ್ ವೋಟರ್ ಐಡಿಗಳನ್ನ ಪತ್ತೆ ಮಾಡೋದಕ್ಕೆ ನಾನು ವೋಟರ್ ಐಡಿಗೂ ಮತ್ತು ಚುನಾವಣಾ ಆಯೋಗದ ಐಡೆಂಟಿಟಿ ಕಾರ್ಡ್ಗೂ, ಎಪಿಕ್ ಕಾರ್ಡ್ಗೂ ನಾವು ಎಪಿಕ್ ಕಾರ್ಡ್ ಅಂದ್ರೆ ಅದು ಒಂದೇ ನಂಬರ್ ಇರಬೇಕು. 007880 ಅಂತಂದ್ರೆ ಅದು ಒಂದೇ ಇರ್ಬೇಕು. ಅದು ಆದ್ರೆ 2-3 ಕಾರ್ಡ್ಗಳು ಸಿಗ್ತವೆ. ಅಂದ್ರೆ ಒಂದೇ ಸೀರಿಯಲ್ ನಂಬರ್ 2-3 ಕಾರ್ಡ್ ಹೇಗೆ ಸಿಗ್ತವೆ? ಹೇಗೆ ಸಿಗ್ತವೆ ಅಂದ್ರೆ ಟ್ಯಾಂಪರಿಂಗ್, ಡೂಪ್ಲಿಕೇಟ್ ಕಾರ್ಡ್ಸ್. ಈ ಡೂಪ್ಲಿಕೇಟ್ ಕಾರ್ಡ್ಸ್ ಮಾಡೋರು ಯಾರು ಅಂದ್ರೆ ಅದನ್ನ ಡೂಪ್ಲಿಕೇಟ್ ಕಾರ್ಡ್ಸ್ ಮಾಡೋರೇ ಈ ಚುನಾವಣಾ ಆಯೋಗ. ಮತ್ತು ಯಾವ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಇರುತ್ತೋ ಆ ಅಧಿಕಾರಿಗಳು ಆ ಕೆಲಸನ ಮಾಡ್ತಾರೆ. ನಿಮ್ಗೆ ನೆನಪಿರ್ಬೋದು, ಕರ್ನಾಟಕದಲ್ಲಿ ಚಿಲುಮೆ ಅನ್ನೋ ಸಂಸ್ಥೆ ಇದೇ ಕೆಲಸವನ್ನ, ಎಲ್ಲರೂ ಕರ್ನಾಟಕದಲ್ಲಿ ಗೆಲ್ಲಿಲ್ವಾ ಅಂತ ಹೇಳಿದ್ರು, ಕರ್ನಾಟಕ ಕಾಂಗ್ರೆಸ್ ಗೆಲ್ತಲ್ಲ ಅಂತ. ಈ ರೀತಿ ಕೇಳೋ ಅಂಧ ಭಕ್ತರಿಗೆ, ಮೋದಿಯ ಭಕ್ತರಿಗೆ ನೀವು ಮರಿಲೇಬಾರದ ಅಂಶ ಏನು ಅಂದರೆ ಚಿಲುಮೆ ಸಂಸ್ಥೆ ಅವರು ಇದೇ ರೀತಿಯ ಫೇಕ್ ಐಡಿ ಕಾರ್ಡ್ಗಳನ್ನೆಲ್ಲ ಮಾಡಿಟ್ಕೊಂಡಿದ್ರು. ಆದ್ರೆ ಸ್ಟಿಂಗ್ ಆಪರೇಷನ್ ಅಲ್ಲಿ ಅದು ಆಚೆ ಬಂತು. ಆ ಎಲ್ಲಾ ಕಾರ್ಡ್ಗಳನ್ನ ಇರಿಸಿ ಮತ್ತೊಮ್ಮೆ ಲಿಸ್ಟ್ ಗಳನ್ನ ಮಾಡಿದ್ರು. ಚುನಾವಣಾ ಆಯೋಗ ಮತ್ತೊಮ್ಮೆ ಲಿಸ್ಟ್ ಎಲ್ಲ ಮಾಡಿ ಮತ್ತೆ ಎಲ್ಲ ರೆಡಿ ಮಾಡ್ತು. ಬೇರೆ ಎಲೆಕ್ಟ್ರೋಲ್ ರೋಲ್ ಅನ್ನೇ ಹೊಸದಾಗಿ ಮಾಡಿದ್ರು. ಒಂದು ವೇಳೆ ಚಿಲುಮೆ ಸಂಸ್ಥೆಯನ್ನ ಪತ್ತೆ ಹಚ್ಚಿ ಅವ್ರನ್ನ ಎಂಡ್ ಮಾಡದೇ ಇದ್ದಿದ್ರೆ ಖಂಡಿತ ಇಲ್ಲಿ ಗೆಲ್ತಾ ಇದ್ದಿದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ. ಇದನ್ನ ಯಾರು ಹೇಳ್ತಾರ ನಿಮ್ಗೆ? ಕಾಂಗ್ರೆಸ್ ಗೆದ್ದು ಬಿಡ್ತಲ್ಲ ಕರ್ನಾಟಕದಲ್ಲಿ ಚಿಲುಮೆ ಹಿಡಿದಿದ್ದಕ್ಕೆ. ಆದ್ರೆ ಚಿಲುಮೆ ಸಂಸ್ಥೆಯನ್ನು ಇಟ್ಕೊಂಡು ಚಿಲ್ಲರೆ ವ್ಯವಹಾರ ಮಾಡಿದಂತ ಬಿಜೆಪಿ ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಇವತ್ತಿಗೂ ಕೂಡ ಅದೇ ಪೋಸ್ಟ್ ಅಲ್ಲಿ ಇದ್ದಾರೆ. ದೇರ್ ಇಸ್ ನೋ ಸರ್ಪ್ರೈಸ್. ಅದೇನು ಸರ್ಪ್ರೈಸ್ ಅಲ್ಲ, ಅದು ಅವ್ರು ಅಲ್ಲೇ ಇದ್ದಾರೆ. ಯಾರು ಕಾಂಗ್ರೆಸ್ಗೆ ಅತಿ ಕಡಿಮೆ ಸ್ಥಾನ, ಬೆಂಗಳೂರು ಕಡಿಮೆ ಸ್ಥಾನ ಬರೋದಕ್ಕೆ ಸಾಧ್ಯ ಆಯ್ತೋ ಕೇವಲ 15 ಓಟುಗಳಲ್ಲಿ, 13 ಅಥವಾ 15 ಓಟುಗಳಲ್ಲಿ ಬೆಂಗಳೂರಿನ ಸೌತ್ ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೋ ಹಾಗೆ ಸಹಾಯ ಮಾಡಿದ್ರು ತುಷಾರ್ ಗಿರಿನಾಥ್. ಇವತ್ತಿಗೂ ಅದೇ ಪೋಸ್ಟ್ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ಗೆ ಅತ್ಯಾಪ್ತರು, ಬಹಳ ಪ್ರೀತಿ ಪಾತ್ರರು. ಚಿಲುಮೆ ಅವ್ಯವಹಾರ ಗೊತ್ತಿರು ಸುಮ್ಮನೆ ಕೂತಿದ್ದಂತಹ ಮತ್ತು ಸೌಮ್ಯ ರೆಡ್ಡಿ ಗೆದ್ದಿದ್ದಂತ ಕ್ಷೇತ್ರದಲ್ಲಿ ಅಶೋಕ್, ತೇಜಸ್ವಿ ಸೂರ್ಯ ಇವರೆಲ್ಲ ಹೋಗಿ ಚುನಾವಣಾ ಸ್ಥಳಕ್ಕೆ ಹೋಗಿ, ಎಣಿಕೆ ಸ್ಥಳಕ್ಕೆ ಹೋಗಿ ಅಲ್ಲಿ ಇನ್ವ್ಯಾಲಿಡ್ ಆಗಿರೋ ಓಟ್ಗಳನ್ನ ವ್ಯಾಲಿಡ್ ಮಾಡಿಸಿ ಚುನಾವಣೆ ಗೆಲ್ಸಿದ್ರಲ್ಲ, ಆ ಫಲಿತಾಂಶವನ್ನ ಘೋಷಣೆ ಮಾಡಿದ್ರಲ್ಲ, ಅದೇ ತುಷಾರ್ ಗಿರಿನಾಥ್ ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ನ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹತ್ತಿರವಾಗಿ ಹತ್ತಿರ ಇನ್ನು ಬಾ ಹತ್ತಿರ ಅಂತ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ಚಿಲುಮೆ ಸಂಸ್ಥೆಯನ್ನು ಹಿಡಿದೇ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲ್ತಾ ಇತ್ತು. ಹೇಗೆ ಅಂದ್ರೆ ಜಸ್ಟ್ ಲೈಕ್ ಜಯನಗರ ಕ್ಷೇತ್ರದಲ್ಲಿ ಹೇಗೆ ಸೌಮ್ಯ ರೆಡ್ಡಿಗೆ ಸೋತ್ರು 15 ಓಟು 10 ಓಟಲ್ಲಿ, ಅದೇ ರೀತಿಯ ಓಟುಗಳಲ್ಲಿ ಇಡೀ ಬೆಂಗಳೂರು ಕರ್ನಾಟಕ ಸೋಲ್ತಾ ಇತ್ತು. ಅದನ್ನ ಹಿಡಿಲಾಯ್ತು. ಅದು ಇತಿಹಾಸ. ನೀವೆಲ್ಲ ಮರೆತು ಬಿಟ್ಟಿದ್ದಾರೆ, ನಿಮ್ಗೆಲ್ಲ ನೆನಪಿಸ್ಬೇಕು. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ 3 ಅಂಶಗಳಿದೆ. ನಾಲ್ಕನೇ ಅಂಶ ಸಂಜೆ 5 ರಿಂದ 6 ಗಂಟೆಗೆ
ಸಂಜೆ 5ರಿಂದ 6 ಗಂಟೆ ಕೊನೆ 1 ಅವರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸುಮಾರು 20 ಲಕ್ಷ 30 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ವೀಕ್ಷಕರೇ, ಯಾವ್ದಾದ್ರು ಒಂದು ಬೂತ್ ಅಲ್ಲಿ ಜನ ಓಟ್ ಹಾಕ್ಬೇಕು ಅಂದ್ರೆ ನೀವು ಅಲ್ಲಿ ಕ್ಯೂ ನಿಂತ್ಕೋಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಳ್ತು, ನೀವು 5 ಗಂಟೆಯಿಂದ 6 ಗಂಟೆಗೆ ಜನ ನಿಂತಿದ್ರಲ್ಲ, ಕ್ಯೂ ನಿಂತಿದ್ರಲ್ಲ, ಅವ್ರಿಗೆ ನೀವು ಟೋಕನ್ ಕೊಟ್ಟಿದ್ರಾ, ವೇಟಿಂಗ್ ಟೋಕನ್ ಕೊಟ್ಟಿದ್ರಾ? ಅದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿಲ್ಲ. ಆ ಜನ ನಿಂತಿದ್ರಲ್ಲ ಓಟ್ ಹಾಕೋದಿಕ್ಕೆ 5 ಗಂಟೆಯಿಂದ 6 ಗಂಟೆಗೆ ಕ್ಯೂ ನಿಂತಿದ್ರಲ್ಲ, ಆ ಕ್ಯೂ ನಿಂತಿದ್ದ CCTV ಫುಟೇಜ್ ನ ಕೊಡಿ ಅಂತ ಕೇಳ್ದ ವಕೀಲ ಮೆಹಬೂಬ್ ಪ್ರಾಚ. ಹೈಕೋರ್ಟ್, ಪಂಜಾಬ್ ಹರಿಯಾಣ ಹೈಕೋರ್ಟ್ ಕೂಡ ಅದನ್ನ ಆರ್ಡರ್ ಮಾಡ್ತು, ಕೊಡಿ ಅದನ್ನ ಡಾಟಾ ಕೊಡಿ ಅಂತ ಹೇಳಿ. ಕೊನೆಗೆ ಏನ್ ಮಾಡಿದ್ರು, ಅದನ್ನ ಡಾಟಾ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಒಂದು ಪ್ರಸ್ತಾವನೆ ಬರೀತು, ಒಂದು ಪ್ರಪೋಸಲ್ ಕೊಡ್ತು ಸೆಂಟ್ರಲ್ ಗೌರ್ಮೆಂಟ್ಗೆ. ಯಾವುದೇ ಡಿಜಿಟಲ್ ಡಾಟಾವನ್ನ ನಾವು ಯಾರಿಗೂ ಕೊಡಲ್ಲ ಅಂತ ಘೋಷಣೆ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ನ ಪ್ರಪೋಸಲ್ ಮೇಲೆ ಮೋದಿ ಸರ್ಕಾರ ನಾವು ಯಾರಿಗೆ ಇನ್ನು ಯಾವುದೇ CCTV ಫುಟೇಜು ಯಾವುದೇ ಡಾಟಾವನ್ನ ಕೊಡೋದಿಲ್ಲ ಅಂತ ಹೇಳ್ತೀವಿ. ಅಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿದೆ, ಏನಂತ, ನೀವು ಕೊಡ್ಬೇಕು, ನೀವು ಅಂತ ಡಾಟಾವನ್ನ ಕೊಡ್ಬೇಕು ಅಂತ ಹೇಳ್ತಾ ಇದೆ. ಮತ್ತು ಮ್ಯಾಚ್ ಮಾಡಬೇಕು, EVM ಮತ್ತು VVPAT 5% ಮ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದೆ. ಚುನಾವಣಾ ಆಯೋಗ ಹೇಳುತ್ತೆ ಎರೇಸ್ ಆಗ್ಬಿಟ್ಟಿದೆ. ಬೇಕಾದ್ರೆ ಮಾಕ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಪ್ರಾಮಾಣಿಕರ, ಇವರು ಸತ್ಯವಂತರ? ಇವರೆಲ್ಲ ಹೇಳ್ತಿರಲ್ಲ, ನೀವೆಲ್ಲ ಟ್ವೀಟ್ ಮಾಡ್ತಾ ಇರ್ತಿರಲ್ಲ, ನೀವೆಲ್ಲ ಅಂಧ ಭಕ್ತರು, ಇವರೆಲ್ಲ ಕಂಡಂಗೆ ಮೋಸ ನಡೀತಾ ಇದೆ, ಕಂಡಂಗೆ ಮೋಸ ನಡೀತಾ ಇದೆ. ಇಲ್ಲ ಸರಿಯಾಗಿದೆ, ಹ್ಯಾಕ್ ಫ್ರೀ ಆಗಿದೆ ನಮ್ದು, ಹಾಗೆ ಹೀಗೆ ಕೊಚ್ಕೋತಿರಲ್ಲ. ಹೇಗೆ ಕೊಚ್ಕೋತೀರ ನೀವೆಲ್ಲ? ನೀವು ಇಂತ ಬಹಳ ಓಪನ್ ಆಗಿ ಸಿಸ್ಟಮ್ ನಡೀತಾ ಇದೆ. ಚೀಟಿಂಗ್ ಸಿಸ್ಟಮ್. 70 ಲಕ್ಷ ಮತದಾರರು ಹೇಗೆ ಸೇರ್ಪಡೆ ಆದರು? 70 ಲಕ್ಷ ಮತದಾರರು ಹೇಗೆ ಸೇರ್ಪಡೆ ಆದರು ಕೊನೆಯಲ್ಲಿ? ಮತ್ತು ಇನ್ನೊಂದೇನು, ಕೊನೆಯದಾಗಿ ಯಾವುದೇ ಮತದಾನ ನಡೆದ ನಂತರ 6 ಗಂಟೆಗೆ ಮತದಾನ, 7 ಗಂಟೆಗೆ ಒಂದು ಫೈನಲ್ ಮತದಾನ ಬಂದ್ಬಿಡುತ್ತೆ. ಅಂಕಿ ಅಂಶ ಇಷ್ಟು ಮತದಾನ ಆಯ್ತು. ಅದನ್ನ ಚುನಾವಣಾ ಆಯೋಗ ಎಣಿಕೆ ಆಗೋದಿಂದವರೆಗೂ ಅಂದ್ರೆ 3 ದಿನ ಇಟ್ಕೊಂಡಿರುತ್ತೆ. ಚುನಾವಣೆ 10ನೇ ತಾರೀಕು ಆದ್ರೆ 13ನೇ ತಾರೀಕು ಫಲಿತಾಂಶ ಕೊಡುತ್ತೆ. ಯಾಕೆ ನೀವು 3 ದಿನ ಬೇಕು ನಿಮ್ಗೆ? ಸಣ್ಣ ಕ್ಷೇತ್ರವನ್ನ 3 ಹಂತದಲ್ಲಿ ಚುನಾವಣೆ ಮಾಡುತ್ತೆ, ದೊಡ್ಡ ಕ್ಷೇತ್ರಗಳನ್ನ ಒಂದೇ ಹಂತದಲ್ಲಿ ಚುನಾವಣೆ ಮಾಡುತ್ತೆ. ಅಂದ್ರೆ ಬರೀ EVM ಹ್ಯಾಕ್ ಅಲ್ಲ, ಇಡೀ ಸಿಸ್ಟಮೇ ಕೊಳತು ಹೋಗಿದೆ, ಇಡೀ ಸಿಸ್ಟಮೇ ಕರಪ್ಟ್ ಆಗೋಗಿದೆ. ಇಡೀ ಸಿಸ್ಟಮ್ ಅನ್ನ ಈ ರೀತಿ ಬಳಸ್ತಾರೆ. ದೊಡ್ಡ ಕ್ಷೇತ್ರವನ್ನ 1 ಹಂತದಲ್ಲಿ, ಚಿಕ್ಕ ಕ್ಷೇತ್ರವನ್ನ 2-3 ಹಂತದಲ್ಲಿ ಮಾಡ್ತಾರೆ. ಅಂದ್ರೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತ ಗೊತ್ತಿರುತ್ತೋ ಅಲ್ಲಿ 2-3 ಹಂತದಲ್ಲಿ ಮಾಡ್ತಾರೆ. ಲೋಕಸಭಾ ಚುನಾವಣೆ 2-3 ಹಂತ ಮಾಡಿದ್ರು. ಮೊದಲನೇ ಹಂತದಲ್ಲಿ ಸೋಲುತ್ತೆ ಬಿಜೆಪಿ ಅಂತ ಗೊತ್ತಾಗ 2ನೇ ಹಂತದಲ್ಲಿ ನರೇಟಿವ್ ಚೇಂಜ್ ಮಾಡಿದ್ರು, ಹಾಗೆ ಕೌಂಟಿಂಗ್ ಕೂಡ ಚೇಂಜ್ ಆಯ್ತು. ಇಷ್ಟು ಸರಳವಾಗಿದೆ ನೋಡಿ ವೀಕ್ಷಕರು. ಇಷ್ಟು ನಾನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಪ್ರಶ್ನೆ. ಮೆಹಬೂಬ್ ಪ್ರಾಚಾಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳಿದ ಪ್ರಶ್ನೆಗೆ ಮೆಹಬೂಬ್ ಪ್ರಾಚ ಅವರಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಯಾವುದೇ ಸರ್ಕಾರ, ಭಾರತ ಸರ್ಕಾರ, ಚುನಾವಣಾ ಆಯೋಗ ಯಾರು ಉತ್ತರವನ್ನ ಕೊಟ್ಟಿಲ್ಲ. ಅವ್ರೇನ ನಾವು ಡಾಟಾ ಕೊಡಲ್ಲ, ನಾವು ಏನ್ ಕೊಡಲ್ಲ ಅಂತಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲೇ ಏಪ್ರಿಲ್ 7ನೇ ತಾರೀಕು, 4ನೇ ತಾರೀಕು, ಇದೇ ತಿಂಗಳ 4ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಮೆಹಬೂಬ್ ಪ್ರಾಚ EVM ಬಗ್ಗೆ ಒಂದು ಪ್ರಮುಖವಾದ ಅರ್ಜಿನ ಹಾಕೊಂಡಿದ್ದಾರೆ. ಏನು ಅರ್ಜಿನ ಹಾಕೊಂಡಿದ್ದಾರೆ? ಎಲೆಕ್ಷನ್ಸ್ ಯೂಸಿಂಗ್ ಬ್ಯಾಲೆಟ್ ಪೇಪರ್ಸ್. ಏಪ್ರಿಲ್ 4ನೇ ತಾರೀಕು ಮೆಹಬೂಬ್ ಪ್ರಾಚ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತಾರೆ. ಇವರಿಗಾಗಲೇ ಇದ್ರಲ್ಲಿ ಗೆದ್ದಿದ್ದಾರೆ, ಇದೇ ಕೇಸ್ಗಳಲ್ಲಿ ಗೆದ್ದಿದ್ದಾರೆ. ಏನು, ಪಂಜಾಬ್ ಮತ್ತು ಹರಿಯಾಣ ಚುನಾವಣೆಗಳಲ್ಲಿ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದನ್ನೇ ಕ್ವಶನ್ ಕೇಳಿದರೆ ಅಲ್ಲೂ ಕೂಡ ಗೆದ್ದಿದ್ದಾರೆ. ಇವರು ಇನ್ನು 2019 ಕೂಡ ಇದೇ ಹಾಕಿದ್ದಾರೆ. ಇವರು 19 ಲಕ್ಷ EVMಗಳು ಕಳ್ಳತನ ಆಯ್ತಲ್ಲ, ಅದೇನಾಯ್ತು ಅಂತ ಕೇಳಿದ್ದಾರೆ. ಹಾಗೆ ಎಲೆಕ್ಷನ್ ಕಮಿಷನ್ ನ EVM ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡುವಂತಹ ಗುರುತರ ಜವಾಬ್ದಾರಿಯಲ್ಲಿ ಯಾಕೆ ಬಿಜೆಪಿಯ ಅಧ್ಯಕ್ಷರುಗಳು ಕೂತಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ. ನೀವು ಅದು ಉತ್ತರ ಕೊಡಿ.
ವೀಕ್ಷಕರೇ, ನೀವಾದ ಉತ್ತರ ಕೊಡಿ, ಅಥವಾ ಈ ಕಾರ್ಯಕ್ರಮ ನೋಡಿ ಉತ್ತರ ಬರೀದಿಲ್ಲ ಮೋದಿಯ ಭಕ್ತರು, ಅಂಧ ಭಕ್ತರು, ನೀವಾದ ಉತ್ತರ ಕೊಡಿ. ಯಾಕೆ ಬಿಜೆಪಿ ಅಧ್ಯಕ್ಷರುಗಳನ್ನ ಇವಿಎಂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಅವ್ರನ್ನ ಡೈರೆಕ್ಟರ್ ಮಾಡಲಾಗಿದೆ? ಅವರನ್ನ ಯಾಕೆ? ಒಂದು, ಅವರ ಈ ಕೇಸಲ್ಲಿ ಇಂಟ್ರೊಡಕ್ಟರಿ ಅಪ್ಲಿಕೇಶನ್ ಇನ್ ಪೆಂಡಿಂಗ್ ಕೇಸ್, ಮತ್ತೆ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದೆ ಅದರಲ್ಲೂ ಕೂಡ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಮೆಹಬೂಬ್ ರಾಜಾ ಒಂದು ಕೇಸನ್ನ ಹಾಕೊಂಡಿದ್ದಾರೆ. ಮೆಹಬೂಬ್ ರಾಜಾ ಈ ಒಂದು ಕೇಸನ್ನ ಹಾಕೊಂಡಿರೋದ್ರಿಂದ ಇದು ಅತ್ಯಂತ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲೇ ತುಳಸಿ ಗರ್ಬಡೆ ಮಾತಾಡ್ತಕ್ಕಂಥದ್ದು ಕೇಸ್ ಟು ಕೇಸ್. ಇಲ್ಲಿ ಏನು ಹೇಳ್ತಾರೆ ಅವರು, ಮೆಹಬೂಬ್ ರಾಜಾ ಹೇಳ್ತಾರೆ, ಅದನ್ನ ನೀವು ಕೇಳ್ಬೇಕು ನೀವು. ಎಲೆಕ್ಷನ್ಸ್ ಬೈ ದ ಯೂಸ್ ಆಫ್ ಬ್ಯಾಲೆಟ್ ಪೇಪರ್ಸ್ ಅಂಡ್ ಬ್ಯಾಲೆಟ್ ಬಾಕ್ಸಸ್ ಇಸ್ ದ ರೂಲ್. ಯಾಕೆ ಅಂದ್ರೆ ಚುನಾವಣಾ ಆಯೋಗದ ಕಾನೂನಿಗೆ ಇರ್ತಕ್ಕಂಥ ಕಾನೂನಿಗೆ ನೀವು ತಿದ್ದುಪಡಿ ಮಾಡಿಲ್ಲ. ಈಗಿರೋ ಕಾನೂನು ಪ್ರಕಾರ ನೀವು ಹೇಗ್ ಮಾಡ್ಬೇಕು ಚುನಾವಣೆ ಅಂತಂದ್ರೆ, ದೇರ್ ಇಸ್ ನೋ ಯೂಸ್ ಆಫ್ ಇವಿಎಂಸ್, ಯು ಶುಡ್ ಯೂಸ್ ಓನ್ಲಿ ಬ್ಯಾಲೆಟ್ ಪೇಪರ್ಸ್ ಅಂಡ್ ಬ್ಯಾಲೆಟ್ ಬಾಕ್ಸಸ್. ದಟ್ ಈಸ್ ದ ರೂಲ್. ಆಲ್ ಎಲೆಕ್ಷನ್ಸ್ ಹ್ಯಾವ್ ಟು ಬಿ ಹೆಲ್ಡ್ by the use of paper ballots, and resort to voting machines may be considered by the election commission only on a case to case basis under exemptional circumstances, and that too for justifiable reasons. ಸಕಾರಣಗಳಿದ್ರೆ ಕೆಲವು ಕೇಸ್ಗಳಲ್ಲಿ ಇವಿಎಂ ನ ಬಳಸಬಹುದು, ಆದ್ರೆ ಎಲ್ಲದಕ್ಕೂ ಇವಿಎಂ ನ ಬಳಸುವಾಗಿಲ್ಲ. ಅಲ್ಲಿ ನೀವು ಪೇಪರ್ ಬ್ಯಾಲೆಟ್ ನೇ ಬಳಸಬೇಕು. ಇದು ಕಾನೂನು, ಇದು ಸಂವಿಧಾನದ ಕಾನೂನು. ಈ ಕಾನೂನು ಪಾಲಿಸಬೇಕು ಅಂತ ಹೇಳಿ ಮೆಹಬೂಬ್ ರಾಜಾ ಕೇಸ್ ಹಾಕೊಂಡಿದ್ದಾರೆ ಕಳೆದ, which have to be delineated in a specific. A ridiculous and sometimes dangerous situation interpretation emerges to if one were read EVM in place of ballot paper and ballot box. The provisions for counterfoils are another mode of securing the sanctity of voting and the electoral process, which is not possible and not applicable in the case of EVMs. ಅಂದ್ರೆ ಇದು ಇವಿಎಂ ಗಳಿಗೆ ಸಂಬಂಧಪಡಲ್ಲ. ವೋಟಿಂಗ್ electoral on a process, electoral roll and electoral process or should be on ballot paper. The PLIA further stated that Representation of People Act 1951 1951 ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್, ಆ ರೂಲ್ಸ್ ನ ಪ್ರಕಾರ 1961 mandate that every election where a poll is taken, the vote shall be given by ballot in such manner as may be prescribed. 1951 ಮತ್ತು 61 ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ನೀವು ಬ್ಯಾಲೆಟ್ ಪೇಪರ್ನೇ ಬಳಸಬೇಕು. ಏನು ನಿಮ್ ಕಾನೂನಲ್ಲಿ ಮಾಡಿದಿರೋ ಅದನ್ನ. ಏನು ಅಂತಂದ್ರೆ ಇವಿಎಂ ಬಳಸಕ್ಕೆ ಯಾರು ತಿದ್ದುಪಡಿ ಮಾಡೇ ಇಲ್ಲ. ಇವಿಎಂ ಬರೀ ಕೇವಲ ಸಾಂಕೇತಿಕ ಮತ್ತು ಬ್ಯಾಲೆಟ್ ಪೇಪರ್ ತಗೊಂಡು ಹೋಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನ ಬಳಸಬೇಕು ಅಂತ ಇತ್ತು. ಈ ಕಾನೂನು ಇಟ್ಕೊಂಡೇ ಇವತ್ತು ಮೆಹಬೂಬ್ ರಾಜಾ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು. ಅವರು ಇವಿಎಂ ಹ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಇದು ಹೇಳ್ತಾ ಇಲ್ಲ. ನೀವು ಇವಿಎಂ ನ ಬಳಸುವ ಆಗಿಲ್ಲ, ಯಾಕಂದ್ರೆ ಕಾನೂನು ವಿರುದ್ಧ, ಅದು ಸಂವಿಧಾನ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೆಕ್ನಿಕಲ್ ಹೇಳೋದ್ ಬದಲು ಕಾನೂನು ಪ್ರಕಾರ ಮಾತನಾಡ್ತಾ ಇದ್ದಾರೆ. Thus, elections by the use of ballot papers and ballot boxes are ruled. ಇಲ್ಲಿ ಇದು ಮೆಹಬೂಬ್ ರಾಜಾ ಅವರ ಕೇಸ್. ಸೊ ಈ ಕೇಸ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದು. ಅಂದ್ರೆ ನಾನು ಹೇಳಿದ ಹಾಗೆ ಕಳೆದ ಸುಮಾರು ಒಂದು 10-15 ನಿಮಿಷಗಳಲ್ಲಿ ನಿಮ್ಗೆ ಹೇಳಿದ ಹಾಗೆ, ಒಂದು 17C ಫಾರಂ ಕೊಡ್ತಾ ಇಲ್ಲ, ಎಲೆಕ್ಟ್ರಲ್ ರೋಲ್ ಕೊಡ್ತಾ ಇಲ್ಲ, CCTV ಫುಟೇಜ್ ಕೊಡ್ತಾ ಇಲ್ಲ, ಮತ್ತು ಫಲಿತಾಂಶವನ್ನ 3 ದಿನಗಳ ಅಂತರದಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಚಿಕ್ಕ ಕ್ಷೇತ್ರಗಳಲ್ಲಿ 2 ಹಂತ 3 ಹಂತಗಳಲ್ಲಿ ವಿಭಜನೆ ಮಾಡ್ತಾ ಇದ್ದಾರೆ. ದೊಡ್ಡ ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ಮಾಡಿಸ್ತಾ ಇದ್ದಾರೆ. ಮತ್ತು ಮತಗಳ ಫಲಿತಾಂಶ ಅಂದ್ರೆ ಮತಗಳ ಎಣಿಕೆ ಮಾಡೋಕ್ ಮುಂಚೆ ಮತದಾನ ಎಷ್ಟು ಪ್ರಮಾಣದಲ್ಲಿ ಆಯ್ತು ಅಂತ ಹೇಳೋದಕ್ಕೆ ಅದನ್ನ ಹೇಳಕ್ಕೆ 3 ದಿನ ತಗೋತಾ ಇದ್ದಾರೆ. ಮತ್ತೆ ಇದು ನಿರಂತರವಾಗಿ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಚೇಂಜ್ ಆಗುತ್ತೆ? ಒಂದು ಸಲ ಎಂಟ್ರಿ ಮಾಡಿದ್ಮೇಲೆ ಹೇಗಿದೆ ಚುನಾವಣಾ ಸಿಸ್ಟಮ್ ಅಂದ್ರೆ ಅವರೇ ಹೇಳಿದಾಗೆ ಕ್ಯಾಲ್ಕುಲೇಟೆಡ್ ತರ ಇರುತ್ತೆ. 80 ವೋಟ್ ಆಯ್ತು ಅಂತ ಎಂಟ್ರಿ ಮಾಡಿದ್ರೆ 80 ವೋಟ್ ಅಷ್ಟೇ. ಅದು ಹೆಂಗೆ 800 ವೋಟ್ ಆಗುತ್ತದೆ? ಆ 800 ವೋಟ್ ಮಾಡ್ತಾ ಇರೋದು ಹೇಗೆ? ಇದೇ ಸತ್ಯ ಆಚೆ ಬರ್ಬೇಕಾಗಿರೋದು.
ಈ ಸತ್ಯ ಆಚೆ ಬರೋದಕ್ಕೆ ತುಳಸಿ ಗರ್ಭಡೆ ಇವತ್ತು ಮೂಲ ಹಾಕಿದರೆ ಇವತ್ತು ಇಡೀ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಹೋಗಿದೆ. ಇಡೀ ಭಾರತ, ನನ್ನಂತವ್ರು ಕೆಲವರು ಮತ್ತೆ ಇನ್ ಕೆಲವರು ಹೇಳ್ತಾ ಇದ್ರು ಇವಿಎಂಗಳು ಎಷ್ಟು ಅಪಾಯಕಾರಿ ದೇಶಕ್ಕೆ ಅಂತೇಳಿ. ಇವತ್ತು ತುಳಸಿ ಗರ್ಭಡೆ ಮಾತಿಂದ, ಅಮೆರಿಕ ದನಿ ಎತ್ತುತ್ತಾ ಇರೋದ್ರಿಂದ ಬಹುಶಃ ಭಾರತದ ಚುನಾವಣಾ ವ್ಯವಸ್ಥೆಗೆ, ಚುನಾವಣಾ ಪದ್ಧತಿಯ ಸುಧಾರಣೆಗೆ ಇದೊಂದು ದೊಡ್ಡ ಕಾರಣ ಆಗುತ್ತೆ. ಸೊ ಈ ಕಾರಣ ಆಗ್ಲಿಲ್ಲ ಅಂತಂದ್ರೆ, ಇದು ನಾವು ಇಷ್ಟು ಹೇಳಿದ ಅಂಶಗಳು ಅಂದ್ರೆ ಈ ಯಾವ ಮಾಹಿತಿಗಳನ್ನು ಚುನಾವಣಾ ಆಯೋಗ ಕೊಡದೇ ಇದ್ರೆ, ಇನ್ ಯಾವುದೇ ಚುನಾವಣೆ ಮಾಡಿ, ಇನ್ನು ಎಷ್ಟೇ ಚುನಾವಣೆ ರಾಜ್ಯದಲ್ಲಿ ನಡೀಲಿ, ಬಿಹಾರದಲ್ಲಿ ನಡೀಲಿ, ಪಶ್ಚಿಮ ಬಂಗಾಳದಲ್ಲಿ ನಡೀಲಿ, ತಮಿಳುನಾಡಲ್ಲಿ ನಡೀಲಿ, ಕೇರಳದಲ್ಲಿ ನಡೀಲಿ, ಯಾವುದೇ ರಾಜ್ಯದಲ್ಲಿ ನಡೀಲಿ, ಅಲ್ಲಿ ಗೆಲ್ಲೋದು ಬಿಜೆಪಿ ಮಾತ್ರ. ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ಯಾವುದೇ ರಾಜಕೀಯ ಪಕ್ಷಗಳು ಇಷ್ಟು ಬೇಸಿಕ್ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ಉತ್ತರ ತೆಗೆದುಕೊಳ್ಳದೆ ಮತ್ತು ಚುನಾವಣಾ ಆಯೋಗ ಸುಧಾರಣೆ ಮಾಡದೆ, ಚುನಾವಣೆಗೆ ಅವರೆಷ್ಟೇ ಚುನಾವಣೆ ನಿಂತರು, ಎಷ್ಟೇ ಚುನಾವಣೆ ಸ್ಪರ್ಧೆ ಮಾಡಿದ್ರು ಅವ್ರು ಗೆಲ್ಲಕ್ ಸಾಧ್ಯವೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ದೇನೆ ನಾವು ಚುನಾವಣೆ ಗೆಲ್ತೀವಿ, ಪ್ರಚಾರ ಮಾಡ್ತೀವಿ ಅಂತೇಳಿ ಕುಣಿತಾ ಇದ್ದಾರೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆದ್ರೆ ಯಾರು ಅಂದ್ರೆ ಗಾಂಧೀಜಿ ಹೇಳೋ ಹಾಗೆ ಡಿಸ್ಒಬಿಡಿಯನ್ಸ್, ನಾನ್ ಕೋಆಪರೇಷನ್ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಷ್ಟು ಪ್ರಶ್ನೆಗಳಿಗೆ 19 ಲಕ್ಷ ಇವಿಎಂ ಏನಾಯ್ತು, ಎಲೆಕ್ಟ್ರಲ್ ಲಿಸ್ಟ್ ನ ಯಾಕೆ ಕೊಡಲ್ಲ, ಮತ್ತು CCTV ಫುಟೇಜ್ಗಳನ್ನ ಯಾಕೆ ಕೊಡಲ್ಲ, ಮತ್ತು ಫಲಿತಾಂಶವನ್ನ ನಾವು 3 ದಿನಗಳ ನಂತರ ಯಾಕೆ ಘೋಷಣೆ ಮಾಡ್ತೀವಿ, ಹೀಗೆ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಲಾಜಿಕ್ ಉತ್ತರ ತೆಗೆದುಕೊಳ್ದೇನೆ ಎಷ್ಟೇ ಚುನಾವಣೆ ಎದುರಿಸಿದ್ರು ವೇಸ್ಟ್ ವೇಸ್ಟ್ ವೇಸ್ಟ್. ಎಚ್ಚೆತ್ಕೊಳ್ಳಿ, ಚುನಾವಣಾ ಆಯೋಗವನ್ನ ಬಗ್ಗು ಬಡೀರಿ. ಚುನಾವಣಾ ಆಯೋಗನ ಅದ್ರ ಮೂಗ್ ಹಿಡ್ಕೊಂಡ್ರೆ ಬಾಯಿ ತೆಗೆಯುತ್ತೆ, ಆಗ ರಾಜನ ಜೀವ ಆಚೆಗೆ ಬರುತ್ತೆ. ರಾಜ ಗೆಲ್ಲೋ ಚುನಾವಣೆ ಯಾವುದು ಅಂತ ಅದರ ರಹಸ್ಯ ಗೊತ್ತಾಗುತ್ತೆ. ಆ ರಹಸ್ಯ ತಿಳಿಯೋವರೆಗೂ ನೀವು ಚುನಾವಣೆಗೆ ಭಾಗವಹಿಸ್ತಿರೋದೇ ಒಳ್ಳೇದು. ಗಾಂಧೀಜಿಯವರ ನಾನ್ ಕೋಪರೇಷನ್, ಡಿಸ್ಒಬಿಡಿಯನ್ಸ್, ಫೈಟ್ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮೋದಿ ಭಕ್ತರಿಗೆ, ಮೋದಿ ಚಾನೆಲ್ಗಳಿಗೆ ಬಲಿಯಾಗಬೇಡಿ, ಮರಳಾಗಬೇಡಿ. ನಮ್ಮಂತಹ ಚಾನೆಲ್ ನಿಮ್ಗೆ ಸತ್ಯವನ್ನ ಹೇಳ್ತವೆ. ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗ್ಬೇಕು. ಚುನಾವಣಾ ಆಯೋಗವನ್ನ ಕತ್ತು ಹಿಡಿದು ಕೇಳ್ಬೇಕು ನಾವು, ಯಾಕೆ ಇಷ್ಟು ಮೋಸ ಮಾಡ್ತಾ ಇದ್ದೀರಾ, ಯಾಕೆ ಮೋಸ ಮಾಡಿ ಗೆಲ್ಲಿಸ್ತಾ ಇದ್ದೀರಾ, ಎಲ್ಲವೂ ನೆನ್ಪಿಟ್ಕೋಬೇಕು. ಈ ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗದೆ ಚುನಾವಣೆ ನಡಿಬಾರದು. ನಡೆದ್ರೆ ಪ್ರತಿ ಓಟುಗಳು ಈ ದೇಶ ವಿಭಜನೆಗೆ, ಈ ದೇಶ ನಾಶಕ್ಕೆ ಕಾರಣ ಆಗ್ತದೆ. ಎಚ್ಚೆತ್ಕೊಳ್ಳಿ. ಜೈ ಹಿಂದ್. ನಮಸ್ಕಾರ.